ಹಾಯ್ ಸ್ನೇಹಿತರೆ, ನಮಸ್ಕಾರ. ನಾನು ನಿಮ್ಮ ಶಿವರಾಜ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿನಿಗಳಿಗೆ ಬಸ್ ಪಾಸ್ ಅರ್ಜಿ ಪ್ರಾರಂಭವಾಗಿದೆ. ಸೊ ಅರ್ಜಿಗಳನ್ನು ಸಲ್ಲಿಸುವುದು ಹೇಗೆ, ಸೊ ಅರ್ಜಿಗಳಿಗೆ ಬೇಕಾಗುವ ಅರ್ಜಿ ಸಲ್ಲಿಸಲಿಕ್ಕೆ ಬೇಕಾಗುವಂತಹ ದಾಖಲಾತಿಗಳು ಏನು ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆ ಕೊನೆಯ ದಿನಾಂಕ ಯಾವುದು ಅಂತ ತಿಳಿಸ್ಕೊಡ್ತೀನಿ. ಬನ್ನಿ ಸ್ನೇಹಿತರೆ, ನನ್ನ ಚಾನಲ್ನ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಆದಷ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಸ್ನೇಹಿತರೆ. ನಾನು ಮಾಡುವಂಥ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನಲ್ಲಿ ಬಂದು ಬೀಳುತ್ತೆ. ಸೊ ಈಗ ಅರ್ಜಿ ಸಲ್ಲಿಸೋದಕ್ಕೆ ಬೇಕಾಗುವಂತಹ ದಾಖಲಾತಿಗಳು ಯಾವುವಪ್ಪ ಅಂತ ಹೇಳೋದಾದರೆ, ಬಸ್ ಪಾಸ್ ಫಾರಮ್ ಬೇಕಾಗುತ್ತೆ ಸ್ನೇಹಿತರೆ. ಸೊ ಬಸ್ ಪಾಸ್ ಫಾರಮ್ ಎಲ್ಲಿ ಸಿಗುತ್ತೆ ಅಂತ ಹೇಳೋದಾದರೆ, ಸೊ ಈ ರೀತಿಯಾಗಿ ಇರುತ್ತೆ. ಸೊ ಈ ಒಂದು ಫಾರಮ್ನ ನಾನು ವಿಡಿಯೋದ ಡಿಸ್ಕ್ರಿಪ್ಷನ್ ಕೆಳಗಡೆ ಕೊಟ್ಟಿರ್ತೀನಿ. ಸೊ ಅದನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು. ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟ್ ತೆಗೆಸ್ಬಿಟ್ಟು ನೀವು ಎಲ್ಲ ಡೀಟೇಲ್ಸ್ನ ಫಿಲ್ಅಪ್ ಮಾಡಿಬಿಟ್ಟು ನಿಮ್ಮ ಒಂದು ಸ್ಕೂಲ್ ಅಥವಾ ಕಾಲೇಜಿನ ಪ್ರಿನ್ಸಿಪಲ್ ಅಥವಾ ಹೆಡ್ ಮಾಸ್ಟರ್ ಸೀಲು ಮತ್ತು ಸಿಗ್ನೇಚರ್ನ ತೆಗೆದುಕೊಳ್ಬೇಕಾಗತ್ತೆ. ಸೊ ಈ ಒಂದು ಫಾರಮ್ನ ನೀವು ಪಡೆಯಬೇಕಂತಂದ್ರೆ ನನ್ನ ಒಂದು ಗ್ರೂಪ್ಗೆ ಕೂಡ ಜಾಯ್ನ್ ಆಗಿಬಿಟ್ಟು ಅಲ್ಲಿ ನಿಮಗೆ ಸಿಗುತ್ತೆ ಸ್ನೇಹಿತರೆ. ಓಕೆ, ಸೊ ನೆಕ್ಸ್ಟ್ ನಿಮಗೆ ಅರ್ಜಿ ಸಲ್ಲಿಸೋದಕ್ಕೆ ಬೇಕಾಗುವ ದಾಖಲಾತಿ ಅಂತಂದರೆ ಫೀಸ್ ರಿಸಿಪ್ಟು, ಅಂದರೆ ನೀವು ನಿಮ್ಮ ಸ್ಕೂಲ್ ಅಥವಾ ಕಾಲೇಜಿನಲ್ಲಿ ಹಣ ಕಟ್ಟಿರ್ತೀರಲ್ಲ ಸ್ನೇಹಿತರೆ, ಸೊ ಅದು ಒಂದು ರಿಸಿಪ್ಟ್ ಕೊಟ್ಟಿರ್ತಾರೆ. ಸೊ ಆ ರಿಸಿಪ್ಟ್ನ ಕೂಡ ನೀವು ಇಲ್ಲಿ ಅಟ್ಯಾಚ್ ಮಾಡಬೇಕಾಗುತ್ತೆ. ಅದರ ಜೊತೆಗೆ ಆಧಾರ್ ಕಾರ್ಡ್ ಬೇಕಾಗಿರುತ್ತೆ, ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಬೇಕಾಗುತ್ತೆ, ಅದರ ಜೊತೆಗೆ ಶಾರ್ಟ್ ID ಅಂತ ಬರುತ್ತೆ ಸ್ನೇಹಿತರೆ. ಸೊ ಅದನ್ನು ಕೂಡ ನೀವು ನೀಡಬೇಕಾಗತ್ತೆ ಸ್ನೇಹಿತರೆ. ಸೊ ಇವೆಲ್ಲ ದಾಖಲಾತಿಗಳನ್ನು ತಗೊಂಡು ಯಾವ ಒಂದು ಡಿಪಾರ್ಟ್ಮೆಂಟ್ಗೆ ಹೋಗ್ಬಿಟ್ಟು ಕೊಡಬೇಕು, ಹಾಗೆ ಅರ್ಜಿ ಸಲ್ಲಿಸೋದು ಯಾವ ರೀತಿ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ ಸ್ನೇಹಿತರೆ, ಈಗ ನಾವು ಯಾವ ಕೇಂದ್ರಗಳಲ್ಲಿ ಹೋಗಿಬಿಟ್ಟು ನೀವು ಬಸ್ ಪಾಸ್ನ ಅರ್ಜಿನ ಸಲ್ಲಿಸ್ಬೋದು ಅಂತ ಹೇಳೋದಾದರೆ, ಸೊ ಕರ್ನಾಟಕ 1, ಗ್ರಾಮ 1 ಅಥವಾ ಬೆಂಗಳೂರು 1 ಕೇಂದ್ರಗಳಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು ಆಗಿದೆ ಸ್ನೇಹಿತರೆ. ಓಕೆನಾ. ಸೊ ನೆಕ್ಸ್ಟು ನಿಮಗೆ ಇಲ್ಲಿ ಯಾವ ವಿದ್ಯಾರ್ಥಿಗಳಿಗೆ ಎಷ್ಟೆಷ್ಟು ಫೀಸ್ ಅಂತ ಇರುತ್ತೆ, ಸೊ ಅದನ್ನು ಕೂಡ ನಿಮಗೆ ಲೀಸ್ಟ್ನ ತೋರಿಸ್ತೀನಿ ನೋಡಿ ಸ್ನೇಹಿತರೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಪ್ರಾಥಮಿಕ ಶಾಲೆ ಅಂದರೆ ಪ್ರೈಮರಿ ಸ್ಟೂಡೆಂಟ್ಸ್ಗಳಿಗೆ 10 ತಿಂಗಳಿಗೆ ₹150, ಸಾಮಾನ್ಯ ವಿದ್ಯಾರ್ಥಿಗಳಿಗೆ ₹150, SC ST ವಿದ್ಯಾರ್ಥಿಗಳಿಗೆ ಇರುತ್ತೆ. ಅದೇ ರೀತಿಯಾಗಿ ಪ್ರೌಢಶಾಲೆಯ ಬಾಲಕರಿಗೆ ಸೊ 10 ತಿಂಗಳಿಗೆ ₹750 ಸಾಮಾನ್ಯ ಅಭ್ಯರ್ಥಿಗಳಿಗೆ ಆದಲ್ಲಿ, ಸೊ ₹150 SC ST ವಿದ್ಯಾರ್ಥಿಗಳಿಗೆ ಇರುತ್ತೆ. ಅದೇ ರೀತಿಯಾಗಿ ಪ್ರೌಢಶಾಲೆ ಬಾಲಕಿಯರಿಗೆ ಅಂದರೆ ಹೆಣ್ಣು ಮಕ್ಕಳಿಗೆ 10 ತಿಂಗಳಿಗೆ ₹550 ಸಾಮಾನ್ಯ ವಿದ್ಯಾರ್ಥಿಗಳಿಗೆ ಆದರೆ ₹150 SC ST ವಿದ್ಯಾರ್ಥಿನಿಗೆ ಇರುತ್ತೆ ಸ್ನೇಹಿತರೆ. ಒಂದು ವೇಳೆ ಕಾಲೇಜು ಅಥವಾ IT ಡಿಪ್ಲೊಮಾದ ಸ್ಟೂಡೆಂಟ್ಗಳಿಗೆ 10 ತಿಂಗಳಿಗೆ ₹1050 ಸಾಮಾನ್ಯ ವಿದ್ಯಾರ್ಥಿಗಳಿಗೆ ಇರುತ್ತೆ, ₹150 SC ST ವಿದ್ಯಾರ್ಥಿಗಳಿಗೆ ಇರುತ್ತೆ. ಒಂದು ವೇಳೆ IT ಸ್ಟೂಡೆಂಟ್ ಆಗಿದ್ದಲ್ಲಿ 12 ತಿಂಗಳಿಗೆ ₹1310 ಇರುತ್ತೆ, ಅದು ಕೂಡ ಸಾಮಾನ್ಯ ವರ್ಗದವರಿಗೆ. ಅದೇ ರೀತಿಯಾಗಿ ₹160 SC ST ವಿದ್ಯಾರ್ಥಿಗಳಿಗೆ. ಓಕೆ, ನೆಕ್ಸ್ಟ್ ನಿಮಗೆ ವೃತ್ತಿಪರ ಕೋರ್ಸ್ಗಳಿರುತ್ತೆ. ಸೊ ಆ ವಿದ್ಯಾರ್ಥಿಗಳಿಗೆ 10 ತಿಂಗಳಿಗೆ ₹1550 ಸಾಮಾನ್ಯ ವಿದ್ಯಾರ್ಥಿಗಳಿಗೆ, ₹150 SC ST ವಿದ್ಯಾರ್ಥಿಗಳಿಗೆ. ಸಂಜೆ ಕಾಲೇಜು ಅಥವಾ PhD ಮಾಡುವಂತಹ ವಿದ್ಯಾರ್ಥಿಗಳಿಗೆ 10 ತಿಂಗಳಿಗೆ ₹1350 ಸಾಮಾನ್ಯ ವಿದ್ಯಾರ್ಥಿಗಳಿಗೆ ಇರುತ್ತೆ, ಕೇವಲ ₹150 SC ST ವಿದ್ಯಾರ್ಥಿಗಳಿಗೆ ಇರುತ್ತೆ ಸ್ನೇಹಿತರೆ. ಓಕೆನಾ. ಸೊ ಈ ಒಂದು ಫಾರಮ್ನ ತುಂಬಿಬಿಟ್ಟು ನಿಮ್ಮ ಒಂದು ಕಾಲೇಜು ಪ್ರಿನ್ಸಿಪಲ್ನ ಹೆಡ್ ಮಾಸ್ಟರ್ನ ಸೀಲು ಸಿಗ್ನೇಚರ್ ತಗೊಂಡು, ಹಾಗೆ ಆನ್ಲೈನ್ನಲ್ಲಿ ಸಲ್ಲಿಸಿದ ಅರ್ಜಿಯನ್ನು ತೆಗೆದುಕೊಂಡು ನಿಮ್ಮ ಹತ್ತಿರದ ಬಸ್ ಡಿಪೋದಲ್ಲಿ ಯಾವ ಒಂದು ಪಾಸ್ನ ವಿತರಣೆ ಮಾಡ್ತಾರೋ, ಸೊ ಆ ಒಂದು ಡಿಪಾರ್ಟ್ಮೆಂಟ್ಗೆ ಹೋಗಿಬಿಟ್ಟು ಕೊಟ್ಟಾಗ ನಿಮಗೆ ನಿಮ್ಮ ಒಂದು ಬಸ್ ಪಾಸ್ ಫಾರಮು ಕಂಪ್ಲೀಟಾಗಿ ಸಲ್ಲಿಸುತ್ತೆ. ಅಲ್ಲಿ ನಿಮಗೆ ನಿಮ್ಮ ಒಂದು ಪಾಸ್ನ ಕೊಡ್ತಾರೆ ಸ್ನೇಹಿತರೆ, ಬಸ್ ಪಾಸ್ನ ಕೊಡ್ತಾರೆ. ಓಕೆನಾ. ಸೊ ಈಗ ವಿಶೇಷ ಸೂಚನೆ ಏನಪ್ಪ ಅಂತ ಹೇಳಿದ್ರೆ, ಹೆಣ್ಣು ಮಕ್ಕಳಿಗೆ ಶಕ್ತಿ ಯೋಜನೆ ಅಂತೇಳ್ಬಿಟ್ಟು ಫ್ರೀಯಾಗಿ ಇದೆ. ಸೊ ಹಾಗಾಗಿ ಯಾವುದೇ ರೀತಿಯ ಹೆಣ್ಣು ಮಕ್ಕಳ ವಿದ್ಯಾರ್ಥಿಗಳು ಬಸ್ ಪಾಸ್ಗೆ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶವಿಲ್ಲ. ಸೊ ನೀವು ನಿಮ್ಮ ಒಂದು ಆಧಾರ್ ಕಾರ್ಡ್ನ ಶೋ ಮಾಡಿಬಿಟ್ಟು ನೀವು ಡೈಲಿಯಾಗಿ ಫ್ರೀಯಾಗಿ ತಿರುಗಾಡ್ಬೋದು ಸ್ನೇಹಿತರೆ. ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಯ್ತು ಅಂತ ತಿಳಿಸ್ಕೊಳ್ತೀನಿ. ಸೊ ಇನ್ನು ಯಾವುದೇ ರೀತಿಯ ಕೊನೆಯ ದಿನಾಂಕ ಪ್ರಕಟವಾಗಿಲ್ಲ. ಸೊ ಇನ್ನು ಕೊನೆಯ ದಿನಾಂಕ ನನಗೆ ತಿಳಿದು ಬಂದಲ್ಲಿ ಯಾವುದ್ರ ಬಗ್ಗೆಯೂ ಕೂಡ ಒಂದು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೀನಿ. ಸೊ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ. ಸೊ ಈ ಒಂದು ವಿಡಿಯೋವನ್ನು ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಇನ್ನು ಹೆಚ್ಚಿನ ಇದೇ ರೀತಿಯ ಹೊಸ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ತುಂಬ ಧನ್ಯವಾದಗಳು.